ನಮಸ್ಕಾರ ಸ್ನೇಹಿತರೆ. ಮಳಿಖೇಡ್ ಮಾರ್ಕೊಂಡು ತಿಂದವರು ಮತ್ತು ಮಳಿಖೇಡ್ ಗ್ರಾಮ ಪಂಚಾಯತ್ ಮಾರ್ಕೊಂಡು ತಿಂದವ್ರದ್ದು ಭಾಗ 3ನೇದು. JDPCS ಅವರು 22/1/2013 ಮತ್ತು 27/4/2013 22/1/2013 ಮತ್ತು 27/4/2013 ಟೋಟಲ್ 4 ಪತ್ರ ಬರೆದಿರ್ತಾರೆ. 13-14ರಲ್ಲಿ JDPCO ಅವರು, ತಾಲೂಕ್ ಪಂಚಾಯತ್ EO, ತಾಲೂಕ್ ಪಂಚಾಯತ್ ಸೇಡಮ್ರವ್ರಿಗೆ ಏನಂತ ವರದಿ ಕೊಡ್ರಿ ಅಂತ ತಿಳ್ಕೊಂಡು 13-14ರಲ್ಲಿ ಮತ್ತು 12-13 ವರ್ಷ ಅಲ್ಲಕ್ಕೆ ಬಂತು. ಆದರೆ ಇನ್ನವರೆಗೂ ವರದಿ ಕೊಟ್ಟಿಲ್ಲ. ಇವೆಲ್ಲ ಕಡತಗಳು ಮುಚ್ಚಿ ಹಾಕ್ಯಾರ. ಅವರು ಏನು ಕಡತಗಳು ಇಟ್ಟಾರ ಅಥವಾ ತೆಗೆದುಕೊಂಡು ಹೋಗಿದ್ದಾರೆ. ಒಂದೊಂದು ಫೈಲ್ ಏನಿಲ್ಲ ಅಂದರೂ ಒಂದು 2-3 kg ತೂಗ್ತವೆ. ಆನಂತರ ಸರ್ಕಾರ ಸಚಿವಾಲಯದಿಂದ ಡೈರೆಕ್ಟರು ಅವರು ಶ್ರೀಮತಿ ಪಲ್ಲವಿ ಆಕೃತಿ ಅವರಿಗೆ ಒಂದು ಪತ್ರ ಬರೆದಿರ್ತಾರೆ. ಏನಂತ, ಗ್ರಾಮ ಪಂಚಾಯತ್ ಆದಾಯ ಸೋರಿಕೆ ಆಗೋದನ್ನು ತಡೆಗಟ್ಟುವ ಅಗತ್ಯವಿದ್ದು, ಈ ಬಗ್ಗೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕರಣ 199/201 ಹಾಗೂ ಉಲ್ಲೇಖದಲ್ಲಿ ನಿರ್ದೇಶಿಸುವಂತೆ ತೆರಿಗೆ ನಿರ್ಧಾರಣೆ ಹಾಗೂ ಅಪೀಲ್ಗಳಿಗೆ ಸಂಬಂಧಿಸಿದಂತೆ ತಾವು ತೆರಿಗೆ ಸಮಿತಿಯ ಅಧ್ಯಕ್ಷರಾಗಿರುವಂಥ ಸದರಿ ಸಿಮೆಂಟ್ ಕಾರ್ಖಾನೆಗೆ ಸಂಬಂಧಿಸಿದಂತೆ ಕ್ರಮವಹಿಸಿ ಜಿಲ್ಲಾಧಿಕಾರಿಗಳು ಸೂಚಿಸಿರುವ ತೆರಿಗೆ ಮೊತ್ತವನ್ನು ಮರುಪರಿಶೀಲನೆ ನಡೆಸಿ ಹಾಗೂ ನಿಗದಿಪಡಿಸಿ ಸಂಬಂಧಿಸಿದ ಕಂಪನಿಯಿಂದ ವಸೂಲಿ ಮಾಡಲು ಕ್ರಮವಹಿಸುವಂತೆ ಹಾಗೂ ಈ ಬಗ್ಗೆ 1 ತಿಂಗಳೊಳಗೆ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ತಮ್ಮನ್ನು ಕೋರಿದೆ. ಕುಮಾರ್ PM ಅವರು ಡೈರೆಕ್ಟರ್ ಆಗಿರ್ತಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಬೆಂಗಳೂರಿನಲ್ಲಿ ಅವರು ಶ್ರೀಮತಿ ಪಲ್ಲವಿ ಆಕೃತಿ ಅವರಿಗೆ ಪತ್ರ ಬರೆದಿರ್ತಾರೆ. ಪತ್ರ ಬರೆದು 23/2013 ಅಂದು ಪತ್ರ ಬರೆದಿರ್ತಾರೆ. ಬಂದ ಆನಂತರ 8 ಜನರು JDPCSಗಳು ಚೇಂಜ್ ಆಗಿ ಹೋಗಿದ್ದಾರೆ. ಆದರೆ ಇನ್ನವರೆಗೂ ಅದರ ಬಗ್ಗೆ ಒಂದೇ ಒಂದು ವರದಿ ಅಲ್ಲಿ ಕೊಟ್ಟಿಲ್ಲ. JDPCO ಅಥವಾ ತಾಲೂಕ್ ಪಂಚಾಯತ್ EO ಸರ್ಕಾರ ಮಟ್ಟದಲ್ಲಿ ವರದಿ ಸಲ್ಲಿಸಿರೋದಿಲ್ಲ. ಇವು ಪೂರ್ತಿ ಇದರದ ಹಿಂದೆ ಯಾರು ಕೈವಾಡ ಇದೆ ಗೊತ್ತಾಗ್ತಾ ಇಲ್ಲ. ಕೆ ಯಾಲಕ್ಕಿಗೌಡರು ಅಮ್ಮವರು ಡೈರೆಕ್ಟರು ಅವರು ಕೂಡ ವರದಿ ಕೊಡ್ರಿ ಅಂತ ಪತ್ರ ಬರೆದಿರ್ತಾರೆ JDPCO ಅವರಿಗೆ 2014ರಲ್ಲಿ 15/9/2014ರಲ್ಲಿ ಇನ್ನೂ ಕೂಡ ವರದಿ ಕೊಟ್ಟಿರೋದಿಲ್ಲ. 13-14 ಇಷ್ಟು ವರ್ಷ ಆದ್ರೂ ತಾಲೂಕ್ ಪಂಚಾಯತ್ EO ಅಥವಾ JDPCO ಯಾಕೆ ವರದಿ ಕೊಟ್ಟಿಲ್ಲ? ಇದ್ರ ಬಗ್ಗೆ ಅವ್ರ ಹಿತಾಸಕ್ತಿ ಏನು? ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕಿದು. ಏನದ 1980-81ರಿಂದ ಇಲ್ಲಿವರೆಗೆ ಯಾವ ಅಧಿಕಾರಿಗಳು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಹೋಗಿದ್ದಾರೆ. ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕೂಡ ಬೆಂಗಳೂರಿನಲ್ಲಿ ಹೋಗಿ ಶಾಲಿನಿ ರಜನೀಶ್ವರ್ ಇದ್ದಿರೋದು 2012-13ರಲ್ಲಿ ಇರ್ಬೋದು. ಅವ್ರಿಗೆ ಕೂಡ ಹೋಗಿ ನಾವು ದೂರು ಸಲ್ಲಿಸಿದ್ದೀವಿ. ಇವಾಗ CS ಅವರು ಇದ್ದಾರೆ, ಚೀಫ್ ಸೆಕ್ರೆಟರಿ, ಮುಖ್ಯ ಕಾರ್ಯದರ್ಶಿಗಳು. ಅವ್ರಿಗೆ ನಾವು ಕೊಟ್ಟಿದ್ದೇವೆ. ನಾವು ಪಂಚಾಯತ್ ರಾಜ್ದ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದರು ಅವಾಗ ನಾವು ಕೊಟ್ಟಿದ್ದು ನೆನಪಿದೆ ನಮಗೆ. ಅವ್ರಿಗೆ ಕೊಟ್ಟು ಬಂದಿದ್ದೇವೆ ನಾವು. ಆ ನಂತರ 4/7/2012 ಪಂಚಾಯತಿಗೆ ನಾನು RTಯಲ್ಲಿ ಕೇಳಿರ್ತೇನೆ. 12ರಿಂದ ಯಾರಿಗೆ? ಮಲ್ಲಿನಾಥ್ ರಾವೂರ್ ಅಂತ. ಮಲ್ಲಿನಾಥ್ ರಾವೂರ್ ಅಮ್ಮರಿಗೆ ಕೇಳಿರ್ತೇನೆ ನಾನು RTನಲ್ಲಿ. ಕೆಲವು ಟ್ಯಾಕ್ಸ್ ರಸೀದಿ ಪ್ರತಿಗಳು ಒಂದು 4-5 ಕೊಟ್ಟಿರೋದು ಬಿಟ್ಟು ಉಳಿದಿವಿ, ಅವು ಕೊಟ್ಟಿರೋದಿಲ್ಲ. ಅವರು 2002ಕ್ಕಿಂತ ಮೊದಲಿನ ರಸೀದಿ ಪ್ರತಿ ಲಭ್ಯ ಇರೋದಿಲ್ಲ ಅಂತ ಕೊಟ್ಟಿರ್ತಾರೆ. ಆ ನಂತರ 2012ರಲ್ಲಿ 75,000 2003ದಾಗ 75,000 ರೂಪಾಯಿ ಟ್ಯಾಕ್ಸ್ ವಸೂಲಿ ಮಾಡಿರ್ತಾರೆ ಮನೆ ಕಂಪನಿಯಿಂದ. 2002-03ರಲ್ಲಿ 75,000 ಮತ್ತು 2004ರವರೆಗೆ 2,75,000 ತೊಗೊಂಡಿರ್ತಾರೆ.
75,000 ಒಂದು, ಮತ್ತು 2,75,000 ಒಂದು. ಆ ನಂತರ 2004ರಿಂದ 2004ರಿಂದ ಏನು ರಾಜಶೇಖರ್ ಪುರ್ಣಿಕ್ ಅವರು ಅಧ್ಯಕ್ಷರಾಗಿರ್ತಾರೆ. ಆವಾಗ ಕಾನೂನು ಬಾಹಿರವಾಗಿ ಫೋರ್ಜರಿ ಏನು ಸಹಿ ಮಾಡ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡು 3.5 ಲಕ್ಷ ವಸೂಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಅವರು. 10 ವರ್ಷ ಮಾಡಿರೋದ್ರಿಂದ 4 ಕೋಟಿ ಆರ್ಥಿಕ ನಷ್ಟ ಉಂಟಾಗಿದೆ, ವಸೂಲಿ ಮಾಡಬೇಕಂತ ಬರೆದಿರ್ತಾರೆ ಡಿ ಕೆ ರವಿ ಅವರು. ಆ ನಂತರ ಇಲ್ಲಿವರೆಗೆ 3.5 ಲಕ್ಷ ನಂತರ ಇದು ನಾಗರಾಜ್ ನಂದರವ್ರು ಮಾಡಿದ ಯಾವುದೋ ತೆರಿಗೆ ರಸೀದಿ ಪ್ರತಿಗಳು ಕೊಟ್ಟಿರೋದಿಲ್ಲ ನಮಗೆ. ಅವ್ರು ಹೋಗಿರ್ತಾರೆ ಮೇ ಬಿ, ಇಲ್ಲ ಮುಂಚೆದು ಕೊಟ್ಟಿರ್ತಾರೆ. ಆನಂತರ ನಾನು RTIನಲ್ಲಿ ಕೇಳಿದಾಗ ಇವು ನಾಗರಾಜ್ ನಂದರವ್ರು ಮಾಡಿದಂಥ 14 ಲಕ್ಷದ ಚೆಕ್ಗಳು ರಸೀದಿ ಪ್ರತಿಗಳು ಇಲ್ಲಿ ಇರೋದಿಲ್ಲ, ಇಲ್ಲಿ ಯಾರಿಗೂ ಕೊಟ್ಟಿರೋದಿಲ್ಲ. ಅವ್ರು ಮಾಡ್ಯಾರಂತೆ ಯಾರಿಗೂ ಗೊತ್ತಿಲ್ಲ ನಾಗರಾಜ್ ನಂದರವ್ರು. ಇದು ಅಲ್ಲಿ ಕೇಂದ್ರ ಕಚೇರಿಯಲ್ಲಿ ಮಾತ್ರ ಲಭ್ಯವಿದೆ ಮತ್ತು ಕಂಪ್ನಿಯಲ್ಲಿ ಮಾತ್ರ ಲಭ್ಯವಿದೆ. ಏನು ಮಾಡಿದ್ದಾರೆ ಏನಿಲ್ಲ ಅವರು ಕೂಡ ನಾನು ಮಾಡಿಲ್ಲ, ನಾನು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಸಂಪೂರ್ಣ ತನಿಖೆ ಆಗಬೇಕು. ಕೂಡ್ಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಜಮೀನುಗಳದು ಟ್ಯಾಕ್ಸ್ ವಸೂಲಿ ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡು ನಾನು 2011ರಲ್ಲೇ ಕೇಳಿರ್ತೇನೆ. 5/11/2011ರಂದು. ಇವಾಗ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಚೆನ್ನಪ್ಪ ರಾಯಣ್ಣ ತಾಲೂಕ್ ಪಂಚಾಯತ್ ಇವರು, ಅವಾಗ ಅವರು ಪಿ ಡಿ ಆಗಿ ಕೆಲಸ ನಿರ್ವಹಿಸ್ತಿದ್ದರು. ಅವರು ನನ್ನ RTIಯಲ್ಲಿ ಕೇಳಿರ್ತೀನಿ. ನಾನು ಕಂಪ್ನಿ ಟ್ಯಾಕ್ಸ್ ಕೊಟ್ಟಿದ್ದು ಮತ್ತು ಕಂಪ್ನಿಗೆ ತಾವು ರಸೀದಿ ವಾಪಸ್ ಕೊಟ್ಟಿದ್ದು, ಅದರ ಚೆಕ್ ಪ್ರತಿಗಳು ಮತ್ತು ಟ್ಯಾಕ್ಸ್ ಅಗ್ರಿಮೆಂಟ್ ಪ್ರತಿಗಳು ಕೊಡ್ರಿ ಅಂತ. ಆದರೆ ಯಾವುದೋ ಕರ ಒಪ್ಪಂದ ಮಾಡಿ ಕೊಡೋದಿಲ್ಲ ಅಂತ ತಿಳ್ಕೊಂಡು ಹಿಂಬರ ನೀಡಿರ್ತಾರೆ. ನಾ ಹೇಳೋದು ಏನಪ್ಪ ಅಂದರೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಟ್ಯಾಕ್ಸ್ ಯಾವ್ರಿಂದ ಬರ್ತದೆ, ಯಾವನಿಂದ ಬರಲ್ಲ, ಹೇಗೆ ಕಲೆಕ್ಟ್ ಮಾಡ್ಕೋಬೇಕು, ಹೆಂಗೆ ಗ್ರಾಮ ಪಂಚಾಯತಿ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು, ಇದು ಯಾವುದೂ ಒಂದು ಅರಿವು ಇಲ್ಲ. ಇವಾಗ ದೊಡ್ಡ ಅಧಿಕಾರಿಯಾಗಿ ಮೆರಿತಾ ಇದ್ದಾರೆ ಇಲ್ಲಿ ತಾಲೂಕ್ ಪಂಚಾಯತ್ ಆಗಿ. ಯಾವುದೇ ಒಂದು ಕಾಯ್ದೆ ಕಾನೂನು ಯಾವುದೇ ಒಂದು ಅರಿವು ಇರುವುದಿಲ್ಲ. 2011 ಅಂದರೆ 11ರಲ್ಲೇ ಕಂಪ್ನಿಗೆ ಅವ್ರು ಪತ್ರ ವ್ಯವಹಾರ ನಡೆಸಿ ಕಂಪ್ನಿ ಪಂಚಾಯತಿಗೆ ಟ್ಯಾಕ್ಸ್ ವಸೂಲಿ ಮಾಡಬೇಕಾಗಿತ್ತು. ಆದರೆ ಅವ್ರ ಅಧಿಕಾರ ಏನಿದೆ ಎಂಬುದು ಅವರಿಗೆ ಗೊತ್ತಿಲ್ಲ. ಯಾವುದು ಕಾಯ್ದೆ ಕಾನೂನು ಪುಸ್ತಕ ಓದಂಗೆ ಕಾಣಲ್ಲ ಪಂಚಾಯತ್ ರಾಜ್. ಆ ನಂತರ 2013ರಲ್ಲಿ ದಿಗ್ಗಾಂವ್ ಪಂಚಾಯತಿಗೆ ಬರೆದಿರ್ತೀನಿ ನಾನು. ದಿಗ್ಗಾಂವ್ ಪಂಚಾಯತಿಂತೂ ಕೂಡ ಯಾವುದೇ ಇಲ್ಲಿವರೆಗೆ ದಿಗ್ಗಾಂವ್ ಪಂಚಾಯತಿಗೆ ಟ್ಯಾಕ್ಸ್ ಸಂದಾಯ ಮಾಡುವುದಿಲ್ಲ. 1-1.5 ವರ್ಷ ಹಿಂದುಗಡೆ RC5 ಅಂತ ತಿಳ್ಕೊಂಡು ಒಂದು ಪಬ್ಲಿಕ್ ಹಿಯರಿಂಗ್ ಕಂಡಕ್ಟ್ ಮಾಡಿದರು. ಅದು ಪಬ್ಲಿಕ್ ಹಿಯರಿಂಗ್ ಕಂಡಕ್ಟ್ ಮಾಡಿದಾಗ ಜನರದು ರುಚಿಗೆ ಹೇಳ್ತಾರೆ, ಜನರಿಗೆ ಸಂತೈಸಬೇಕಂತ ಕಂಪ್ನಿ ಏನು ಮಾಡಿದೆ, ಒಂದು 10 ಲಕ್ಷದ ಚೆಕ್ ಕೊಟ್ಟಿದೆ ದಿಗ್ಗಾಂವ್ ಪಂಚಾಯತಿಗೆ. ಅದು ಬಿಟ್ಟರೆ ಮತ್ತೆ ಯಾವುದೂ ತೆರಿಗೆ ಸಂದಾಯ ಮಾಡಿರೋದಿಲ್ಲ. 2013ರಿಂದ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಕಮಿಷನರ್ನಿಂದ ಇವು RTI ಹಾಕಿದ ನಂತರ ಅವರು ಉತ್ತರ ಕೊಡೋದಿಲ್ಲ, ಮೇಲ್ಮನವಿ ಸಲ್ಲಿಸಿದ್ರು ಕೂಡ ಉತ್ತರ ಕೊಡೋದಿಲ್ಲ. ಆನಂತರ ಕಮಿಷನರ್ ಹತ್ರ ಹೋದಾಗ ನೋಟಿಸ್ ಬಂದಾಗ ಮಾತ್ರ ಅವರು ಉತ್ತರ ಕೊಡ್ತಾರೆ. ಕೇವಲ ಒಂದೊಂದು ಪ್ರತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಅವರು, ಯಾವುದೇ ತೆರಿಗೆ ಸಂದಾಯ ಮಾಡಿರೋಲ್ಲ ಅಂತ. ಅಲ್ಲಿವರೆಗೆ ಯಾವುದೇ ತೆರಿಗೆ ವಸೂಲಿ ಮಾಡಿರೋದಿಲ್ಲ. ಅಂದರೆ ಇವರು ಅಧಿಕಾರ ವ್ಯಾಪ್ತಿನೇ ಗೊತ್ತಿಲ್ಲ ಪಂಚಾಯತ್ PDOಗಳು ಮತ್ತು ಸೆಕ್ರೆಟರಿಗಳಿಗೆ. ತಮ್ಮ ಕಾರ್ಯವ್ಯಾಪ್ತಿ ಏನು, ತಮ್ಮ ಅಧಿಕಾರ ಏನು, ಅಧಿಕಾರ ಹೇಗೆ ಚಲಾಯಿಸಬೇಕು, ಹೇಗೆ ಗ್ರಾಮ ಪಂಚಾಯತಿಗಳನ್ನು ಹೇಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು, ಇದ್ದಿದ್ದು ಅನುದಾನದಲ್ಲೇ ಅಲ್ಲೇ ತೇಪೆಸಾರಿಸಿ ಅಲ್ಲಿದೆ ಹೋಗ್ಬಿಡ್ತಾರೆ ಅವರು. ಹೆಚ್ಚಿಗೆ ಏನು ಕೆಲಸ ಮಾಡಲ್ಲ ಅವರು. ಹೀಗಾಗಿ ಅವ್ರಿಗೆ ಏನೂ ನಾಲೆಜ್ ಇಲ್ಲ. 2013ರಲ್ಲೇ ಕೇಳಿರ್ತೀನಿ ನಾನು. ಕೊಟ್ಟಿಲ್ಲ ಅಂದಮೇಲೆ ತೆರಿಗೆ ವಸೂಲಿ ಮಾಡ್ಲಿಕ್ಕೆ ಕ್ರಮ ವಹಿಸಬೇಕಾಗಿತ್ತು. ಹೀಗಾಗಿ 2010 ಯಾರ್ಯಾರು ಹುಡುಗಿ ದಿಗ್ಗಾಂವ್ ಪಂಚಾಯತಿ ಮತ್ತು ಹುಡುಗಿ ಗ್ರಾಮ ಪಂಚಾಯತಿ ಮತ್ತು ದಿಗ್ಗಾಂವ್ ಗ್ರಾಮ ಪಂಚಾಯತಿ ಮತ್ತು ಮಳಖೇಡ ಗ್ರಾಮ ಪಂಚಾಯತಿ ಆ ಅಧಿಕಾರಿಗಳ ಮೇಲೆ PDOಗಳ ಮೇಲೆ ಕ್ರಮ ವಹಿಸಬೇಕು. ಅವರೆಲ್ಲ ನಿರ್ಲಕ್ಷ್ಯತೆನ ತೋರಿಸ್ತಿರ್ತಾರೆ. ಅವರು ಯಾವುದೇ ಕೆಲಸ ಮಾಡಿರೋದಿಲ್ಲ. ಆ ನಂತರ ಕೆಲವರು
ಮಿಸ್ಗೈಡ್ ಮಾಡ್ತಾಯಿದ್ದರು. ಇದು ಯಾರಿಗೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಇದು KDB ಕಟ್ತಾರವರು. ಪ್ರತಿ ವರ್ಷ KDB ಕಟ್ತಾರೆ. KDB ಮುಖಾಂತರನೂ ನಾನು ಕೇಳಿದೆ. KDB ಕೂಡ ನಾನು ಅರ್ಜಿ ಸಲ್ಲಿಸಿದೆ. ಅವರು ಕೂಡ ರಾಶಿ ಸಿಮೆಂಟ್ ವರ್ಕ್ಸ್ರವರು ವಾರ್ಷಿಕ ಭೂಮಿ ತೆರಿಗೆ ಸಂದಾಯ ಮಾಡಿರುವುದಿಲ್ಲ ಅಂತ 1980ರಿಂದ 2011ರವರೆಗೆ. ಅಂದರೆ ಅವರು KDBಗೆ ಯಾವುದೇ ಥರ ಆಸ್ತಿ ತೆರಿಗೆ ಸಂದಾಯ ಮಾಡಿರೋದಿಲ್ಲ. ಯಾಕಂದರೆ ಅವರು KDB ಮುಖಾಂತರನೂ ಕೆಲವು ಭೂಮಿಗಳು ಖರೀದಿ ಮಾಡಿದರು. ಅದಕ್ಕೆ ಕಟ್ತಾರೆ ಏನು ಮಾಡ್ತಾರೆ ಅಂತ ತಿಳ್ಕೊಂಡು ನಾನು ಅರ್ಜಿ ಸಲ್ಲಿಸಿದೆ. ಅವರು ಕಟ್ಟಿಲ್ಲ, ಯಾವುದು ಕಟ್ಟಿಲ್ಲ. ಆ ನಂತರ 5/1/2012ರಂದು ಸಂಪತ್ ಕುಮಾರ್ ನಾಗೇಂದ್ರಪ್ಪ ಶೀಲ್ವಂತ್ ಅಂದರೆ ನಮ್ಮ ತಮ್ಮನ ಹೆಸರಿನಿಂದ ಒಂದು ಪತ್ರ ಯಾರಿಗೆ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅವ್ರಿಗೆ ಪತ್ರ ಬರೆದಿದ್ದು. ಸುಮಾರು 1980ರಿಂದ 2012ರವರೆಗೆ ಅಂದರೆ 90 ಕೋಟಿ ಟ್ಯಾಕ್ಸ್ ವಸೂಲಿ ಮಾಡಬೇಕಾಗಿತ್ತು. ವಸೂಲಿ ಮಾಡ್ರಿ ಅಂತ ತಿಳ್ಕೊಂಡು ಪತ್ರ ಬರೆದಿರ್ತಾರೆ. ಅದಕ್ಕಾಗಿ ಯಾವುದೂ ಇನ್ನುವರೆಗೂ ಉತ್ತರ ಇಲ್ಲ. ಬರೀ ಪತ್ರ ವ್ಯವಹಾರ ನಡೆಸಿರ್ತಾರೆ. ಬರೀ ಪತ್ರ. ಆ ನಂತರ ಸಾಕಷ್ಟು ಬಾರಿ ಪತ್ರಗಳು ಬರೆದಿತ್ತು. ಕಾರ್ಯನಿರ್ವಾಹಕ ಅಧಿಕಾರಿಗಳು ZP CO ನಿಂತ ಸಾಕಷ್ಟು ನೂರಾರು ಲೆಟ್ರುಗಳು ಬರೆದಿದ್ರು ಕೂಡ ಇನ್ನವರಿಗೆ ಯಾವುದೇ ಆ್ಯಕ್ಷನ್ ಆಗಿಲ್ಲ. ZP CO ಆಫೀಸಿನಿಂದ ಸಾಕಷ್ಟು ನೂರಾರು ಪತ್ರ ವ್ಯವಹಾರಗಳು ಆಗಿವೆ. ZPಯಲ್ಲಿ ಕೇಳಿದ್ರೆ ಇದು ಸರ್ಕಾರ ಮಟ್ಟದ ದೊಡ್ಡ ಮಟ್ಟದ ತನಿಖೆ ಆಗಬೇಕಿದು, ಸರ್ಕಾರ ಮಟ್ಟದಲ್ಲಿ ಪ್ರೆಷರ್ ಹಾಕ್ರಿ ಅಂತ ಹೇಳ್ತಾರೆ. ಅಲ್ಲಿ ಹೋದರೆ ಈ ಮೇನ್ ಇರೋದೇ ಅಲ್ಲಿ ಪಂಚಾಯತಿನೇ ಮಾಡೋದು. ಪಂಚಾಯತಿಯಲ್ಲಿ ಮಾಡ್ಕೊಂಡು ತೊಗೊಂಬರಿ, ಇಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಹೀಗಾಗಿ ಪೂರ್ತಿ ತಿರುಗಾಡಿಸಿರ್ತಾರೆ ಇವರು ಸರ್ಕಾರಿ ಅಧಿಕಾರಿಗಳು. ಆ ನಂತರ ಮತ್ತು 10/1/2012ರಂದು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಸೇಡಂರವರಿಗೆ ಇವು ಅಧಿಕಾರ ದುರುಪಯೋಗ ಪಡಿಸ್ಕೊಂಡ್ರ, ಇದು ಪಂಚಾಯತ್ ಸೂಪರ್ ಸೀಡ್ ಮಾಡ್ರಿ ಅಂತ ತಿಳ್ಕೊಂಡು ಬರೆದಿದ್ದೆವು. ಆದರೆ ಇನ್ನವರಿಗೆ ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ. ಮತ್ತು ದಿನಾಂಕ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅವ್ರಿಗೆ 16/6/2012ರಂದು ಮತ್ತೆ ಪತ್ರ ಬರೆದಿರ್ತೀವಿ. ಆದರೂ ಕೂಡ ಯಾವುದೇ ಆ್ಯಕ್ಷನ್ ಇಲ್ಲ. ಮತ್ತು 23/11/2015ರಂದು ZP CO ಅವರಿಗೆ ಪತ್ರ ಬರೆದಿರ್ತೀವಿ. ಹೀಗೆ ಸಾಕಷ್ಟು ಬಾರಿ ಪತ್ರ ವ್ಯವಹಾರ ನಡೆಸಿರ್ತೀವಿ. ಈಗ ಇನ್ನೊಂದು ಮೇನ್ ವಿಷಯಪ್ಪ ಏನಂದರೆ 14/8/2020ರಂದು 14/8/2020ರಂದು ಕಾರ್ಯದರ್ಶಿಗಳು ಗ್ರಾಮ ಪಂಚಾಯತ್ ಮಳಖೇಡವರಿಗೆ ಒಂದು ಅರ್ಜಿ ಸಲ್ಲಿಸಿರ್ತೀವಿ ನಾವು. 1/1/2014ರಿಂದ 14/8/2020ರವರೆಗೆ ಟ್ಯಾಕ್ಸ್ ಅಗ್ರಿಮೆಂಟ್ ಕೊಡ್ರಿ ಅಂತೀವಿ. ಅದಕ್ಕೂ ಪಂಚಾಯತಿ PD ಅವರು ಹಿಂಬರ ನೀಡಿರ್ತಾರೆ. ಯಾವುದೇ ಟ್ಯಾಕ್ಸ್ ಅಗ್ರಿಮೆಂಟ್ ಆಗಿರುವ ಪ್ರತಿಗಳು ಲಭ್ಯ ಇರುವುದಿಲ್ಲ ಅಂತ ಯಾವ ಪಂಚಾಯತ್ PDO ಹಿಂಬರ ನೀಡಿರ್ತಾನೆ ಆ ಪಂಚಾಯತ್ PDO ಸಹಿನೇ 2018ರಲ್ಲಿ ಅಗ್ರಿಮೆಂಟು ಮತ್ತು ಅಗ್ರಿಮೆಂಟ್ನಲ್ಲಿ ಇವೆ ಸಹಿಗಳು. ಅಂದರೆ 18ರಲ್ಲಿ ಅಗ್ರಿಮೆಂಟ್ನಲ್ಲಿ ಸಹಿ ಇವೆ. ಇದು ರೆಸಲ್ಯೂಷನ್ನಲ್ಲಿ ರೆಸಲ್ಯೂಷನ್ ಕೂಡ ಅವರೇ ಪಾಸ್ ಮಾಡಿರ್ತಾರೆ. ರೆಸಲ್ಯೂಷನ್ನು ಪಾಸ್ ಮಾಡಿರ್ತಾರೆ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ, ಮತ್ತು ಅಗ್ರಿಮೆಂಟ್ನು ಮಾಡ್ಕೊಂಡಿರ್ತಾರೆ 2018ರಲ್ಲಿ. ಇದು 17ರಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿರ್ತಾರೆ. ಇಲ್ಲಿ ನಾನು 20ರಲ್ಲಿ ಅವ್ರು ಹೋಗಿರ್ತಾರೆ ಮತ್ತು ಬೇರೆ ಪಂಚಾಯತಿಗೆ. ಮತ್ತು ಬಂದಾಗ ನಾನು RTI ಸಲ್ಲಿಸಿದ ನಂತರ ಅವ್ರು ಕೊಟ್ಟಿರ್ತಾರೆ. ಅವ್ರು ಏನಂತ ಅಗ್ರಿಮೆಂಟ್ ಅಂದ್ರೆ ಯಾವ ಪಂಚಾಯತ್ PDO ಅಗ್ರಿಮೆಂಟ್ ಇಲ್ಲ, ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಅಂತ ಕೊಟ್ಟಿರ್ತಾರೋ ಅವರೇ ರೆಸಲ್ಯೂಷನ್ ಪಾಸ್ ಮಾಡಿರ್ತಾರೆ ಇಲ್ಲಿಗಲಾಗಿ. ನಾಗರಾಜ್ ನಂದೂರು ಅವ್ರದ್ದು 2017ರಲ್ಲಿ ಮತ್ತು 2018ರಲ್ಲಿ ಇಲ್ಲಿಗಲಾಗಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಅಂದರೆ ಉದ್ದೇಶಪೂರ್ವಕವಾಗಿ ನಮಗೂ ಸತಾಯಿಸ್ತಾ ಇದ್ದಾರೆ ಇವರು PDO. ನನ್ನ ಭವಿಷ್ಯಕ್ಕೆ ಪಂಚಾಯತ್ PDO ನಿಂಗಪ್ಪ
ನಿಂಗಪ್ಪಮ್ಮವ್ರು ಇದ್ದರು. ನಿಂಗಪ್ಪಮ್ಮವರು ಅವ್ರ ಮೇಲೆ ತನಿಖೆ ಆಗಬೇಕು, ಸಂಪೂರ್ಣ ತನಿಖೆ ಆಗಬೇಕು. ಇವೆಲ್ಲ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ನಮಗೆ ಸತಾಯಿಸ್ತಾ ಇದ್ದಾರೆ. ನಾನು ಇಷ್ಟು ಅರ್ಜಿ ಸಲ್ಲಿಸಿದ್ರು ಕೂಡ ಯಾವುದೂ ಉತ್ತರ ಕೊಡಲ್ಲ. ಅರ್ಧಂಬರ್ಧ ಉತ್ತರ ಕೊಡೋದು, ಅಟೆಸ್ಟೆಡ್ ಕೊಡಲಾರ್ದೇ ಇರೋದು, ಅಟೆಸ್ಟೆಡ್ ಮಾಡಲಾರ್ದೇ ಇರೋದು, ಹೀಗಾಗಿ ಸತಾಯಿಸ್ತಾ ಉದ್ದೇಶಪೂರ್ವಕವಾಗಿ ಕಂಪ್ನಿಗೆ ಸಹಕಾರ ನೀಡ್ತಾ ಇದ್ದಾರೆ ಅವರು. ಮತ್ತು ನೋಟಿಸ್ ಕೂಡ ಹೊರಡಿಸಿರ್ತಾರೆ ಇವರು ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿಗೆ, ತಾಲೂಕ್ ಪಂಚಾಯತ್ ಅವರು ಏನಂತ 2020ರಲ್ಲಿ ಏನು ಕರ ನಿರ್ಧರಣೆಗಾಗಿ ಕಾನೂನು ನಿಯಮ ಬಾಹಿರವಾಗಿ ಕರ ಒಡಂಬಡಿಕೆ ಮಾಡಿಕೊಂಡು ರದ್ದುಪಡಿಸುವ ಕುರಿತು ಅಂತ 2020ರಲ್ಲಿ ಏನು ಆಗಿರ್ತದ ಅಂದರೂ ಕಲ್ಯಾಣಿಯವರು ಏನು ಮಾಡ್ಕೊಂಡಿರ್ತಾರೆ ಅದು ರದ್ದು ಮಾಡ್ಬೇಕಂತ ತಿಳ್ಕೊಂಡು ನೋಟಿಸ್ ಕೊಡ್ತಾರೆ. 3 ನೋಟಿಸ್ ಕಂಪ್ನಿ ಕೊಟ್ಟಿರ್ತಾರೆ ಅವರು. ಆದ್ರೆ ಕಂಪ್ನಿ ತಿನ್ನೋರಿಗೆ ಇದಿಲ್ಲ. ಅದ್ರದ್ದು ಏನು ಆ್ಯಕ್ಷನ್ ಮಾಡಿರಿ, ಏನು ರದ್ದು ಮಾಡಿರಿ ಅಂತ ತಿಳ್ಕೊಂಡು ನಾನು ಆರ್ಟಿಐಯಲ್ಲಿ ಹಾಕಿರ್ತೀನಿ ನಾನು. ಆದರೆ ಅದಕ್ಕೆ ಯಾವುದೇ ಉತ್ತರ ಕೊಟ್ಟಿರೋದಿಲ್ಲ ಅದು. ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಇವೆ. ಅದಕ್ಕೆ ಕೇವಲ ಚಿತ್ತಾಪುರ ತಾಲೂಕಿನ ದಿಗ್ಗಂ ಗ್ರಾಮ ಪಂಚಾಯತಿ ಕೇವಲ 10,75,000 ಮಾತ್ರ ಕೊಟ್ಟಿರ್ತಾರೆ. ಸಾಕಷ್ಟು ಭೂಮಿ ಏನಿಲ್ಲ ಅಂದರೂ ಸುಮಾರು 1,000 ಎಕರೆ ಫಲವತ್ತಾದ ಕೃಷಿ ಜಮೀನು ಬೀಳು ಬಿದ್ದಿದೆ. ಅದು 2 ವರ್ಷನಾಗ ಯುಟಿಲೈಸ್ ಮಾಡ್ಕೋಬೇಕು. ಅದ್ರ ಮಾಡ್ಕೊಳ್ತಾ ಇಲ್ಲ. ಅದು ವಾಪಸ್ ರೈತರಿಗೆ ಮಾಡ್ರಿ ಅಂತ ತಿಳ್ಕೊಂಡು ಬರ್ದಿದ್ದೇನೆ. ಅದು ಈ ಶೀಘ್ರದಲ್ಲಿ ಅಲ್ಲಿ ಗ್ರಾಮಸ್ಥರಿಗೆ, ಅಲ್ಲಿ ರೈತರಿಗೆ ಅದು ವಾಪಸ್ಸು ಆಗಬೇಕದು. ಅದು ಮಾಡ್ತೀನಿ ಅದು ಕೆಲಸ. ಅದು ಆ ನಂತರ ಕಂಪ್ನಿಯವರು ಡೈರೆಕ್ಟರ್ ಡೆವಲಪ್ಮೆಂಟ್ದವರು, ಕಮಿಷನರ್ ಆಫ್ ಕರ್ನಾಟಕ ಪಂಚಾಯತ್ ರಾಜ್ ಅವ್ರು ಬರ್ತಾರೆ. ಅವರು ಬಂದು ಅದೊಂದು ತಂಡ ಬಂದು ಮಳಖೇಡ್ ಪಂಚಾಯತಿಗೆ ಮತ್ತು ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿಗೆ ಮತ್ತು ಶ್ರೀ ಸಿಮೆಂಟ್ ಕೊಡ್ಲಕ್ಕೆ ಹೋಗ್ತಾರೆ. ಅವ್ರು ಯಾಕೆ ಹೋಗ್ತಾರಂದ್ರೆ ಯಾರೋ ಕಾಂಪ್ಲೇಂಟ್ ಮಾಡ್ಯಾರಂತ. ನಾನು 15 ವರ್ಷಗಳದ್ದು ಕಾಂಪ್ಲೇಂಟ್ ಮಾಡ್ತಾಯಿದ್ದೀನಿ, ದೂರು ಸಲ್ಲಿಸ್ತಾ ಇದ್ದೀನಿ ದಾಖಲೆ ಸಮೇತ. ನನಗೆ ಒಂದೇ ಒಂದು ನೋಟಿಸ್ ಕೊಟ್ಟಿಲ್ಲ, ಒಂದೇ ಒಂದು ಪತ್ರ ಇಲ್ಲ. ಇದು ಎಲ್ಲ ಪ್ರಕರಣಗಳು ಮುಚ್ಚಾಕಬೇಕಂತೂ ಯಾರೋ ಒಬ್ಬರು ಡೈರೆಕ್ಟರ್ ಬಂದು ಪಂಚಾಯತಿ ಬಂದಾಗ ನಾನು ಕೂಡ ಹೋಗಿದ್ದೆ. ಅದು ಯಾವುದೋ ಒಂದು ಕೆಲಸಕ್ಕೆ ಹೋದಾಗ ಅವ್ರು ಬರ್ತಾರೆ, JDPC ಅವ್ರು ಬರ್ತಾರೆ ಅಂತ ನಾನು ಹೋಗಿದ್ದೆ. ಆದರೆ ಇವ್ರು ಬಂದಿದ್ದರು. ಇವ್ರು ಬಂದಾಗ ಸಾಕಷ್ಟು ದಾಖಲಾತಿಗಳು ಒಯ್ದು ನಾನು ಮುಂದಿಟ್ಟಿದ್ದೆ. ಈ ರೀತಿಯಾಗಿದೆ ಅಂತ, ಈ ರೀತಿಯಾಗಿದೆ, ಆ್ಯಕ್ಷನ್ ತಗೋರಿ ಅಂತ. ನಿಂತ ಸ್ಥಳದಲ್ಲೇ ದೂರು ಕೊಡ್ರಿ ಅಂತ ಹೇಳಿದ್ರು ಅವರು. ನಾನಂದು ಇದಕ್ಕೆ ಟೈಮ್ ಹತ್ತದ, ತಾವು ಕಾಲಾವಕಾಶ ಕೊಡಬೇಕು. ಇದು ನೂರಾರು ಕೋಟಿದ ಹಗರಣ ಇದೆ, ಮುಚ್ಚಾಕ ಪ್ರಯತ್ನ ನಡೆದಿದೆ ಅಂದ್ರೆ ನಾನು ಓವರೆಲ್ಲ ಕೇಳೋದಿಲ್ಲ, ರೈಟಿಂಗ್ನಲ್ಲಿ ಕೊಡಿದೆ ಅಂತಂದರು. ಸರಿ ಕೊಡೋಣ ಅಂದೆ. ಆ ನಂತರ ಅವರು ಇಲ್ಲಿ ಬಂದು ಪಂಚಾಯತಿಯಲ್ಲಿ ಸ್ವಲ್ಪ ಹೊತ್ತು ಕುಂತ್ಕೊಂಡು ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಹೋಗಿ ಮತ್ತು ಆಮೇಲೆ ಶ್ರೀ ಸಿಮೆಂಟ್ ಕಂಪ್ನಿ ಹೋಗಿ ತಿಂದು ಉಂಡು ತೇಗಿ ಹೋಗಿಬಿಟ್ರು ಅವರು. ಇಲ್ಲಿ ನೂರಾರು ಕೋಟಿ ಆದಂದರೆ ಇವರು ಇಂಟ್ರೆಸ್ಟ್ ತೋರಿಸಲ್ಲ. 300 ಕೋಟಿ ತೆರಿಗೆ ಹಣ ಬರೋದಿದೆ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಒಂದರಿಂದೇ. ಶ್ರೀ ಸಿಮೆಂಟ್ ಕಂಪ್ನಿ ಅಂತೂ ಇನ್ನೂ ಇಲ್ಲ, ಅದ್ರ ಯಾವುದೋ ಟ್ಯಾಕ್ಸ್ ವಸೂಲಿ ಮಾಡಿ ಇರೋದಿಲ್ಲ ಇನ್ನೂ. ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿದೇ 300 ಕೋಟಿ ಅಂದ್ರೆ ಅಲ್ಲಿ ಪಂಚಾಯತ್ ರಾಜ್ ಅಧಿಕಾರಿಗಳು ಬಂದು ಇಲ್ಲಿ ಉಂಡು ತಿಂದು ತೇಗಿ ತಿರುಗಾಡಿ 2 ದಿನ ಇದ್ದು ಹೋಗಿಬಿಟ್ರು. ಆದರೆ ಯಾವುದೂ ಮಾಹಿತಿ ಸಾರ್ವಜನಿಕರಿಗೂ ಮಾಹಿತಿ ಕೊಡಲಿಲ್ಲ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕೊಡಲಿಲ್ಲ, ಬಂದರೂ ಹೋಗಿಬಿಟ್ರು. ಹೋಗಿ ಅವರು 1,18 ಲಕ್ಷ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರೆ ಅವರು. ಈ ಕೆಲವು ದಾಖಲೆ ಕಂಪ್ನಿದವರು ಏನು ಆವಾಗ ಕಂಪ್ನಿ ವತಿಯಿಂದ ಕೆಲವು ದಾಖಲೆಗಳು ಕಲೆಕ್ಟ್ ಮಾಡ್ಕೊಂಡಿರೋ ಅವರು. ಅಲ್ಲಿ ಹೋಗಿ ನಾವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀವಂತ ಹೇಳಿ 1,18 ಲಕ್ಷ ಟ್ಯಾಕ್ಸ್ ಫಿಕ್ಸ್ ಮಾಡಿದ್ರು. 3 ಪ್ಲಾಂಟ್ದು 1,18 ಲಕ್ಷ ಅಂದರೆ 42 ಲಕ್ಷ ಫಿಕ್ಸ್ ಮಾಡಿದ್ರು. 42 ಲಕ್ಷಕ್ಕೆ ಸೆಸ್ಗಳು ಸೇರಿಸಿದ್ರು ಅವರು. ಭಿಕ್ಷುಕ ಸೆಸ್ಸು, ಲೈಬ್ರರಿ ಸೆಸ್ಸು, ಆರೋಗ್ಯ ಸೆಸ್ ಅನ್ಸಂತ ಕೇವಲ 24% ಸೆಸ್ ಆಯಿತು. ಶಿಕ್ಷಣ ಸೆಸ್ ಬಿಟ್ಟಿದ್ದಾರೆ, 10% ಸೆಸ್ ಬಿಟ್ಟಿದ್ದಾರೆ. 2 ವರ್ಷದಿಂದ ಅಂತ ತಿಳ್ಕೊಂಡು 2,18 ಲಕ್ಷ 2,01,00,000 ದುಡ್ಡು ಕಲೆಕ್ಟ್ ಮಾಡಿದ್ರು ಅವರು. 300 ಕೋಟಿ ಟ್ಯಾಕ್ಸ್ ಬರ್ತದ. ನನ್ನ ಕಾಂಪ್ಲೇಂಟ್ ತೊಗೊಳ್ರಿ ಅಂದ್ರೆ ತೊಗೊಳಕ್ಕಿಲ್ಲ. ಯಾರೋ ಒಂದು ಕೊಟ್ಟ ಕಾಂಪ್ಲೇಂಟ್ ಮೇಲೆ ಬೆಂಗಳೂರಿನಿಂದ ಅಧಿಕಾರಿಗಳು ಬಂದು ಟ್ಯಾಕ್ಸ್ ಇದು ಕ್ಲೋಸ್ ಮಾಡ್ಬೇಕಂತ. ಯಾಕಂದರೆ ಇದು ಮುಂಚೆ ಇವರೆಲ್ಲ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ದು ಭಾಳ ಆಪ್ತ, ರಾಜಶೇಖರ್ ಪುರಾಣಿಕ್ ಅಂತ.
ನನ್ನ ಬಹುಶಃ ಅವರೇ ಕಳಿಸಿರ್ಬೋದು ಅಂಥ ಅಧಿಕಾರಿಗಳಿಗೆ, ಇದು ಏನದ ಫೈಲ್ ಕ್ಲೋಸ್ ಮಾಡ್ರಂತ. ಆ ನಂತರ ಇಲ್ಲೆಲ್ಲ ಗಾಳಿ ಮತ್ತು ಸ್ಟಾರ್ಟ್ ಆಯಿತು. ಟ್ಯಾಕ್ಸ್ ಬಗ್ಗೆ ಇದ್ದು ಎಲ್ಲ ಓಟು ಕ್ಲಿಯರ್ ಆಯಿತು. ಬೆಂಗಳೂರಿಂದ ಬಂದ ಅಧಿಕಾರಿಗಳು ಎಲ್ಲ ಟ್ಯಾಕ್ಸ್ ಫಿಕ್ಸ್ ಮಾಡ್ಯಾರ, ಇವ ಅಶೋಕ್ ಏನು ಮಾಡ್ತಾನೆ ಅಂತ ತಿಳ್ಕೊಂಡು. ಆದರೆ ಮತ್ತು ನಾನು ಅಲ್ಲಿ ಬೆಂಗಳೂರಿಗೆ RTIನೇ ಹಾಕಿದೆ, ಯಾವ ರೀತಿ ಟ್ಯಾಕ್ಸ್ ಫಿಕ್ಸ್ ಮಾಡಿರಂತ. ಅದಕ್ಕೆ ಯಾವುದೇ ಒಂದು ಉತ್ತರ ಕೊಟ್ಟಿಲ್ಲ. ಏನು ZPCS ಅವ್ರಿಗೆ ಏನು ಡೈರೆಕ್ಷನ್ ನೀಡಿದಿರಿ ನೀವು 1,18,00,000 ವಸೂಲು ಮಾಡ್ರಿ ಅಂತ ತಿಳ್ಕೊಂಡು, ಯಾವ ಆಧಾರ ಮೇಲೆ ಮಾಡಿರಿ, ಹೇಗೆ ಮಾಡಿರಿ, ಸ್ಕ್ವೇರ್ ಫೀಟು, ಸ್ಕ್ವೇರ್ ಮೀಟರು, ಖುಲ್ಲ ಜಾಗ, ಕಟ್ಟಡ ಏರಿಯಾ, ಅದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲ. ಅದರಲ್ಲಿ ದಾಖಲಾತಿಗಳಲ್ಲಿ ಅರ್ಧಂಬರ್ಧ ದಾಖಲಾತಿಗಳು ಕೊಟ್ಟಿದ್ದಾರೆ. ಅದರಿಂದ ಅದು ಟ್ಯಾಕ್ಸ್ ಯಾವ ರೀತಿ ಫಿಕ್ಸ್ ಮಾಡಿರೋ ಅನ್ನೋದು ಗೊತ್ತಾಗಲ್ಲ. ಇದು ವೈಜ್ಞಾನಿಕವಾಗಿ ಏನು ಅಧಿಕಾರಿಗಳು ಬಂದಿದ್ದರು, ಡೈರೆಕ್ಟ್ರು ಏನು ಬಂದಿದ್ದರು, ಅವ್ರು ವೈಜ್ಞಾನಿಕವಾಗಿ ತೆರಿಗೆ ಫಿಕ್ಸ್ ಮಾಡಿಲ್ಲ. ಅವರು ಅದು ತೆರಿಗೆ ಫಿಕ್ಸ್ ಮಾಡೋದು ಗ್ರಾಮ ಪಂಚಾಯತಿಗೆ ಮಾತ್ರ ಇದೆ ಅಧಿಕಾರ. ಆ ನಂತರ ZPC ಅವ್ರಿಗೆ ಒಂದು RTIನಲ್ಲಿ ಹಾಕಿರ್ತೀನಿ ನಾನು, ಏನು ಡೈರೆಕ್ಟ್ರ್ ಏನು ನಿರ್ದೇಶನ ನೀಡಿದ್ದಾರೆ ನಿಮಗೂ ಟ್ಯಾಕ್ಸ್ ವಸೂಲಿ ಮಾಡ್ರಿ ಅಂತ ತಿಳ್ಕೊಂಡು, ಏನು ಕ್ರಮ ಕೈಗೊಂಡ್ರಿ ಅಂದ್ರೆ ಕೇವಲ ಪತ್ರ ವ್ಯವಹಾರಗಳು ಮಾತ್ರ ಅವ್ರು ಕೊಟ್ಟಿರ್ತಾರೆ. ಪತ್ರಗಳು ಅದಕ್ಕೆ ಸಂಬಂಧಪಟ್ಟಿದ್ದು ಯಾವುದು ಕ್ರಮ ವಹಿಸೋದು ಯಾವುದೂ ಇಲ್ಲ, ಯಾವುದೂ ಕ್ರಮ ಕೈಗೊಂಡಿಲ್ಲ. ನಾನು ಆ ನಂತರ ಮತ್ತೆ ಜಿಲ್ಲಾಧಿಕಾರಿಗಳಿಗೆ, ಫೌಜಿಯಾ ತರುಣಮ್ರವರಿಗೆ ಮತ್ತು ಬನ್ವರ್ ಸಿಂಗ್ ಮೀನಾರವರು ZPC ಅವರಿಗೆ, ಮತ್ತು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹುಡುಗಿಯವರು ವೈದ್ಯಕೀಯ ಶಿಕ್ಷಣ ಮಂತ್ರಿಗಳು, ಮತ್ತು ಇಲ್ಲಿ ಸೇಡಂ ತಾಲೂಕಿನವರು ಆದಂಥವರು, ಮತ್ತು ಡಾಕ್ಟರ್ ಶಾಲಿನಿ ರಜನೀಶ್ವರ್ ಅವರಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಮತ್ತು ಪ್ರಿಯಾಂಕ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಿಗೆ, ಮತ್ತು ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ಅವರು ಆಯುಕ್ತರು ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆ ಕಾಳಿದಾಸ ಮಾರ್ಗ ಅವರಿಗೆ, ಮತ್ತು ಸನ್ಮಾನ್ಯ ಉಮಾ ಮಹಾದೇವನ್ರವರು ಹೆಚ್ಚುವರಿ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅವರಿಗೆ, ಈ ರೀತಿ ಅವರಿಗೆಲ್ಲ ನಾನು ದೂರು ಕೊಡ್ತಾ ಬಂದಿದ್ದೀನಿ. 2-3 ಬಾರಿ ಐತಿ. ಮತ್ತು ಈ 1 ವರ್ಷದಲ್ಲಿ ಈಗ ಮತ್ತು 3-4 ಬಾರಿ ಆಯಿತು. ಯಾವುದಾದ್ರೂ ಕ್ರಮ ಕೈಗೊಳ್ತಾರೆ ಅಂದರೆ ಯಾವುದೂ ಕ್ರಮ ಕೈಗೊಳ್ತಾ ಇಲ್ಲ, ಬರೀ ಪತ್ರ ವ್ಯವಹಾರ ನಡೆಸ್ತಾ ಇದ್ದಾರೆ. ಇವರಿಗೆ ಕಂಪ್ನಿ ಅಂತ 300 ಕೋಟಿ ಬೇಕಾಗಿಲ್ಲ ಅಂತ ಕಾಣಿಸ್ತದೆ ಇವರಿಗೆ. ಇವ್ರು ಯಾವುದೂ ಆ್ಯಕ್ಷನ್ ತೊಗೋತಾ ಇಲ್ಲ. ನಾನು 24/1/2022, 8/2/2022 ಮತ್ತು 20/24 2024 14/6/2024 ಮತ್ತು 10/12/2024 ಇಷ್ಟು ಬಾರಿ ನಾನು RTI ಅರ್ಜಿ ಹಾಕ್ತಾಯಿದ್ದೇನೆ ಮಳಖೇಡ್ ಗ್ರಾಮ ಪಂಚಾಯತಿಗೆ. 15 ವರ್ಷದಿಂದ ನನಗೆ ಯಾವುದೇ ಮಾಹಿತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಲ್ಲಿ, ಕಾರ್ಯದರ್ಶಿಗಳಲ್ಲಿ, ಸಿಬ್ಬಂದಿಗಳಲ್ಲಿ ಕೊಡ್ತಾ ಇಲ್ಲ. ಯಾಕಪ್ಪ ಅಂದರೆ ಇದು ಅಂತಿಮ ಹಂತ ಘಟ್ಟ ತಲುಪಿದೆ. ಇದು 300 ಕೋಟಿ ದೊಡ್ಡ ಪ್ರಮಾಣದ ಹಗರಣ ಆಗಿದೆ. ಇದು ಎಲ್ಲ ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಶಾಮೀಲಾಗಿದ್ದಾರೆ. ಇದು ಪ್ರಕರಣ ಮುಚ್ಚಾಕ್ಬೇಕಂತ ಮಾಡ್ತಾಯಿದ್ದಾರೆ. ಎಲ್ಲರೂ ಜೈಲಿಗೆ ಹೋಗ್ತಾರೆ. ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಜನರು ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರುಗಳು ಎಲ್ಲ ಕಂಪ್ನಿ ಜೊತೆ ಶಾಮೀಲಾಗಿ ಮಳಖೇಡಕ್ಕೆ ಬರಬೇಕಾದಂಥ ದುಡ್ಡು ಏನು ಬರಲಾರ್ದಂಗೆ ಮಾಡಿ ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳು ತಿಂದು ಹಾಕಿದ್ದಾರೆ. ಇಲ್ಲೀಗಲಾಗಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಇಲ್ಲೀಗಲಾಗಿ ನಡವಳಿ ಬರ್ಕೊಂಡಿದ್ದಾರೆ. ಹೀಗಾಗಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಮತ್ತು ಪ್ರಿಯಾಂಕಾ ಖರ್ಗೆರವರು ಇದರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಇಷ್ಟು ಬಾರಿ ವಿಡಿಯೋ ಮಾಡಿದ್ರು, ಇಷ್ಟು ಬಾರಿ ಪತ್ರವ್ಯವಹಾರ ನಡೆಸಿದ್ರು. 15 ವರ್ಷದಿಂದ ನಾನು ದೂರು ಸಲ್ಲಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಎಲ್ಲ ಗೊತ್ತಿದೆ. ಇದು ಎಲ್ಲ ಅವರು ಎಲ್ಲ ನೋಡಲಾರ್ದಂಗೆ ಕುಳಿತ್ಕೋತಾ ಇದ್ದಾರೆ ಅವರು. ಆಗಲಿ, ಇದು ಏನದ, ಇದು ಕೂಡಲೇ ಇದ್ರ ಬಗ್ಗೆ ಇತ್ಯರ್ಥ ಮಾಡಬೇಕು. ಇಲ್ಲಾಂದರೆ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಹೋಗ್ತಾ ಇದು ಒಂದೇ ಕಂಪ್ನಿದು. ಹೀಗಾದರೆ ಎಲ್ಲ ಕಂಪ್ನಿಯ ಡಾಕ್ಯುಮೆಂಟ್ ಇವೆ ನನ್ನ ಹತ್ರ. ಇವಾಗ ಇದ್ರದ್ದೊಂದು ಹಂತಕ್ಕೆ ಒಯ್ದು ಮುಗಿಸಿ, ಇದು ಕರ್ನಾಟಕ ಲೋಕಾಯುಕ್ತರಿಗಾಗಲಿ ಅಥವಾ
ಒಂದು ವಾರದಲ್ಲಿ ನಾನು ಕರ್ನಾಟಕ ಲೋಕಾಯುಕ್ತರಿಗೆ ನಾನು ದೂರು ಸಲ್ಲಿಸುವನಿದ್ದೀನಿ. ಇದು CBI ತನಿಖೆ ಆಗಬೇಕಿದು. ಇದು ಏನೋ ಸುಮಾರು 300 ಕೋಟಿ ಹಗರಣ ಆಗಿರೋದೊಂದು CBI ತನಿಖೆ ಆಗಬೇಕಿದು. ಇದರಲ್ಲಿ ಯಾರ್ಯಾರು ಶಾಮೀಲಾರ, ಇದರಲ್ಲೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಶಾಮೀಲಾಗಿದ್ದಾರೆ. ಪ್ರಕರಣ ಮುಚ್ಚಾಕಬೇಕಂತ ತಿಳ್ಕೊಂಡು ಮಾಡ್ತಾಯಿದ್ದಾರೆ. ಇದು ಇಷ್ಟಕ್ಕೆ ಮುಗಿಯೋ ಹಂತಕ್ಕೆ ಆಗೋದಿಲ್ಲ. ಇದು ಇಷ್ಟು ಜಲ್ದಿ ಮುಗಿಸ್ಲಾಕ ಬರಲಿದು. ಹೀಗಾಗಿ ಮತ್ತು ಇನ್ನೊಂದು ವಿಷಯ, ಇದು ಸುಮಾರು 3-4 ವರ್ಷದ ಹಿಂದ್ಗಡೆ ಇಲ್ಲಿ ಮಾಹಿತಿ ಆಯುಕ್ತರಾದಂಥ ರವೀಂದ್ರ ಡಾಕಪ್ಪನವರು ಬಂದಿದ್ದರು. ಇದ್ರ ಬಗ್ಗೆ ಎಲ್ಲ ಇದು ನಡೀತಾ ಇತ್ತು, ಇದು ಹಿಯರಿಂಗ್ ನಡೀತಾ ಇತ್ತು. ಹೀಗಾಗಿ ನಾನು ಕೋರ್ಟಿಗೆ ಆವಾಗಲೇ ಹೋಗ್ಬೇಕಂತ ಮಾಡಿದ್ದೆ. ಆದರೆ ಅವರು ಒಂದು ಆರ್ಡರ್ ಮಾಡ್ತೀನಿ, ಇದು ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ಇದೆ, ಇದು ನಾನು ಆರ್ಡರ್ ಮಾಡಿದ ನಂತರ ಅವರು ಯಾರೂ ಮಾಡೋದಿಲ್ಲ, ಇದು ತಾವು ಕೋರ್ಟ್ಗೆ ಹೋಗಿ ಮತ್ತು ನ್ಯಾಯ ಪಡಿಬೋದು, ಸರ್ಕಾರಕ್ಕೆ ಸಾಕಷ್ಟು ಆರ್ಥಿಕ ಸಹಾಯ ಆಗ್ತದೆ. ಏನು ಕಂಪ್ನಿಗಳು ಮೋಸ ಮತ್ತು ವಂಚನೆ ಮಾಡ್ತದೆ. ಇದು ಒಂದೇ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಒಂದೇ ಅಲ್ಲ, ಶ್ರೀ ಸಿಮೆಂಟ್ ಕೋಡ್ಲಾ, ಚೆಟ್ಟಿನಾಡು, ಸಾಗರ್ ಸಿಮೆಂಟು, ಓರಿಯಂಟ್ ಕಂಪ್ನಿ, ವಾಸವತ ಕಂಪನಿ, ಮತ್ತು ಸೌತ್ ಇಂಡಿಯಾ ಸಿಮೆಂಟ್ ಕಂಪನಿ, ದಾಲ್ಮಿಯಾ ಸಿಮೆಂಟ್ ಕಂಪನಿ, ಹೀಗೆ ಸಾಕಷ್ಟು ಕೆಲವು ಸ್ಥಾಪನೆ ಆಗಿವೆ, ಭೂಮಿ ಖರೀದಿ ಮಾಡಿವೆ, ಅವು ಕೂಡ ಯಾವುದೇ ತೆರಿಗೆ ಪಾವತಿ ಮಾಡ್ತಿರಲ್ಲ. ಹೀಗಾಗಿ ಸುಮಾರು 11 ವಾಡಿ ಸಿಮೆಂಟ್ ಕಂಪನಿ, ಶಾಬಾದು, ಹೀಗಾಗಿ ಅವರೊಂದು ಆರ್ಡರ್ ಮಾಡ್ತೀನಿ ಅಂದಿದ್ರು. ಹೀಗಾಗಿ ನಾನು ಸುಮ್ಮನೆ ಕುಳಿತಿದ್ದೆ. ನಾನು ಅವ್ರು ಆರ್ಡರ್ ಮಾಡಲಿ ಅಂತಕೊಂಡು ಅವರು ಹೇಳಿದ ಪ್ರಕಾರ ಜಿಲ್ಲಾಧಿಕಾರಿಗಳಂಥ ಫೌಜಿಯಾ ತರನ್ನುಮರಿಗೆ ಕಾಂಟ್ಯಾಕ್ಟ್ ಮಾಡಿದರು ಅವರು. ಅವ್ರು ಮಾಡಿದ ನಂತರ ಈ ರೀತಿ ಅವ್ಯವಹಾರ ಆಗ್ತಾಯಿದೆ, ತಮ್ಮ ಅನಿಸಿಕೆ ಏನು ಅಂತ ಕೇಳಿದರು ಅವರು. ಈ ರೀತಿ ಒಂದು ಸಮಿತಿ ರಚನೆ ಮಾಡಬೇಕು, ಸಾಕಷ್ಟು ಸರ್ಕಾರಕ್ಕೆ ಮೋಸ ಆಗ್ತಾಯಿದೆ, ವಂಚನೆ ಆಗ್ತಿದೆ, ತಮ್ಮ ನೇತೃತ್ವದಲ್ಲಿ ಒಂದು ತಂಡ ರಚನೆ ಆಗಬೇಕಂದಾಗ ಅದರಲ್ಲಿ ಅವರು ಆಸಕ್ತಿ ವಹಿಸಲಿಲ್ಲ ಅಂತ ಹೇಳಿದ್ರು ರವೀಂದ್ರ ಡಾಕಪ್ಪ ಸರ್ ಅವರು, ಆಯುಕ್ತರು, ಮಾಹಿತಿ ಆಯುಕ್ತರು. ಆನಂತರ ZP CO ಅವರು ಅವ್ರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರು ಅವರು, ಇದು ಈ ರೀತಿ ಇದೆ, ಇದು ಟ್ಯಾಕ್ಸ್ RTIಯಲ್ಲಿದೆ, ನಾನು ಆದೇಶ ಮಾಡ್ತೀನಿ, ತಾವು ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಅಂದಾಗ, ಇಲ್ಲ ಇದ್ರ ಪ್ರೆಷರ್ ಇದೆ, ನಾನು ಮಾಡಲ್ಲ ಅಂತ ಹೇಳಿದಾರಂತೆ. ಇವರಿಗೆ ಯಾರ ಪ್ರೆಷರ್ ಇದೆ? ಡಾಕ್ಟರ್ ಬನ್ವರ್ ಸಿಂಗ್ ಮೀನಾರವರು ZP CO ಅವರು ಮತ್ತು ಫೌಜಿಯಾ ತರನ್ನುಮರು ರಾಜಕೀಯ ಪ್ರೆಷರ್ ಇದೆ ಅಂತ ಹೇಳ್ತಾ ಇದ್ದಾರಂತೆ. ಹೀಗಾಗಿ 3-4 ವರ್ಷದಿಂದ ನಾನು ನಾನು ಕೋರ್ಟಿಗೆ ಹೋಗೋದಾಗಲಿಲ್ಲ, ಲೋಕಾಯುಕ್ತರಿಗೆ ಹೋಗೋದಾಗಲಿಲ್ಲ. ಹೀಗಾಗಿ ಇದು ಮಾಡಿದ್ರು. ಅದು ಒಂದು ಯಾವುದೋ ಒಂದು ಪ್ರಕರಣದಲ್ಲಿ ಅವರು ಟ್ರ್ಯಾಪ್ ಆಗಿ ಇಲ್ಲಿಂದ ಹೋಗಬೇಕಾಯಿತು. ಇವಾಗ ರೀಸೆಂಟಾಗಿ ನಾನು ಮಾಜಿ ಮಂತ್ರಿಗಳಾದಂಥ SK ಕಾಂತ್ ಅವ್ರಿಗೆ ಭೇಟಿಯಾದಾಗ ಇದು PIL ಹಾಕಂಬಂತ ಹೇಳಿದ್ದಾರೆ. ಹೀಗಾಗಿ ನಾನು ಸುಮ್ಮನಿದ್ದೀನಿ. ಇದು ಜನತಾ ನ್ಯಾಯಾಲಯದ ಮುಂದೆ ಇಡಬೇಕಂತ ಒಂದೊಂದಾಗಿ ಇಡ್ತಾ ಇದ್ದೀನಿ. ಇದು ನಾನು ಲೋಕಾಯುಕ್ತರಿಗೆ ಒಯ್ದು ಕೊಡ್ತೀನಿ. ಯಾವಾಗ ಒಳ್ಳೆಯ ವಕೀಲರು, ಒಳ್ಳೆಯ ಅಡ್ವೊಕೇಟು ಸಿಗ್ತಾರೆ ಕಾಂತ ಸಾಬ್ರು ಹೇಳ್ತೀನಿ ಅಂತ ಅಂದಿದ್ದಾರೆ. ಅವರು ನಾವು ಕಲ್ತು ಇದು PIL ಹಾಕೋದಿದೆ, ಶೀಘ್ರದಲ್ಲಿ PIL ಹಾಕ್ತೀವಿ. ಅಲ್ಲಿವರೆಗೆ ಇದು ಎಲ್ಲ ವಿಷಯಗಳು ಒಂದೊಂದಾಗಿ ಕೂಲಂಕುಷವಾಗಿ ತಮ್ಮೆದುರು ಇಡ್ತಾ ಬಂದಿದ್ದೀನಿ. ತಾವು ಹೇಳ್ಬೋದು ಯಾಕೆ ತಡ ಆಗ್ತಾಯಿದೆ ಅಂತ. ಇದು ಈ ರೀತಿ ಎಲ್ಲ ಎಲ್ಲೆಲ್ಲಿ ಅಧಿಕಾರಿಗಳು ಎಲ್ಲ ಟ್ರ್ಯಾಪ್ ಆಗ್ತಾಯಿದ್ದಾರೆ ಮತ್ತು ಅಧಿಕಾರಿಗಳು ಮೈಗಳ್ತನ ತೋರಿಸ್ತಾ ಇದ್ದಾರೆ. ನಮಗಿದಕ್ಕೇನು ಸಂಬಂಧ ಇಲ್ಲ ಅಂತ. ಇದೆಲ್ಲ ಕಂಪ್ನಿ ಜೊತೆ ಶಾಮೀಲಾಗಿದ್ದಾರೆ. ಇವು ಎಲ್ಲ ಶಾಮೀಲಾಗಿರೋ ವಾಸನೆ ಬಡಿತಾ ಇದೆ. ನೋಡೋಣ, ಇದು ಒಂದು ವಾರದ ನಂತರ ನಾನು ಮಾನ್ಯ ಲೋಕಾಯುಕ್ತರಿಗೆ ಕೊಟ್ಟು ಪ್ರೆಸ್ ಮೀಟ್ ಮಾಡ್ತೀನಿ. ಮುಂಚೆ ಮಾಡಿದ್ದೆ, ಆದರೆ ಯಾವ ಪ್ರಮಾಣದಲ್ಲಿ ಪ್ರಚಾರ ಆಗಬೇಕಾಗಿತ್ತು, ಯಾವ ಪ್ರಮಾಣದಲ್ಲಿ ಜನರಿಗೆ ತಲುಪಬೇಕಾಗಿತ್ತು, ಆ ಪ್ರಮಾಣದಲ್ಲಿ ತಲುಪಿಲ್ಲ. ಹೀಗಾಗಿ ಇದು ಎಲ್ಲ ಜನತಾ ನ್ಯಾಯಾಲಯದ ಮುಂದೆ ಇಡ್ತಾ ಇದ್ದೀನಿ. ಎಷ್ಟಾಯಿತು ಅಷ್ಟು ನಾನು ಕೋರ್ಟಿಗೆ ಹೋಗ್ತೀನಿ, ಎಷ್ಟು ಬೇಗ ಆಯಿತು ಅಷ್ಟು ನಾನು ಲೋಕಾಯುಕ್ತರಿಗೆ ಹೋಗ್ತೀನಿ. ಇದು ಕೊನೆಯ ಭಾಗ, ಇದು ಟ್ಯಾಕ್ಸ್ದು ಆಸ್ತಿ ತೆರಿಗೆ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿದು. ಇದು ಮಾನ್ಯ ಪ್ರಿಯಾಂಕಾ ಸಾಬ್ರಿಗೆ ಮತ್ತು ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಸಾಬ್ರಿಗೆ ನಾನು ವಿನಂತಿ ಮಾಡ್ಕೋತೀನಿ, ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಬೇಕು. ಸಾಕಷ್ಟು ನಾವು ಯಾಕೆ ಅರ್ಥ ಆಗ್ತಾಯಿಲ್ಲ, ನಮಗೆ ಗೊತ್ತಾಗ್ತಾಯಿಲ್ಲ. 300 ಕೋಟಿ ಟ್ಯಾಕ್ಸು ವೈಜ್ಞಾನಿಕವಾಗಿ ತೆರಿಗೆ ಪರಿಷ್ಕರಣೆ ಮಾಡಿದ್ರೆ 300 ಕೋಟಿ ಆಗ್ತದೆ. ಇದು ಸಿಕ್ಕಾಪಟ್ಟಿ ಭೂಮಿ ಹೊಂದಿದೆ ರಾಷ್ಟ್ರೀಯ ಸಿಮೆಂಟ್ ಕಂಪನಿ, ಸಿಕ್ಕಾಪಟ್ಟಿ ಪ್ರಾಫಿಟ್ನಲ್ಲಿದೆ. ಯಾಕೆ ತಾವು ಮುತುವರ್ಜಿ ವಹಿಸ್ತಾ ಇಲ್ಲ, ಇದ್ರ ಬಗ್ಗೆ ಯಾಕೆ ಗಮನ ಕೊಡ್ತಾ ಇಲ್ಲ? ಶೀಘ್ರದಲ್ಲಿ ಇದ್ರ ಬಗ್ಗೆ ಒಂದು ಅಂತ್ಯ ಹಾಡ್ರಿ, ಇಲ್ಲಾಂದರೆ ಮುಂದೆ ಇದ್ರ ಬಗ್ಗೆ ಜನಾಂದೋಲನ ಆಗಬಹುದು. ಇದು ಎಲ್ಲ ರೈತರು ಎದ್ದು ಕುಂತಿದ್ದಾರೆ, ಸಾರ್ವಜನಿಕರು ಎದ್ದು ಕುಂತಿದ್ದಾರೆ. ಟ್ಯಾಕ್ಸ್ ಅಂತರೂ ಯಾವುದು ಕಟ್ಟಿಲ್ಲ. ಜನಸಾಮಾನ್ಯರಿಗೆ ನೀವು ಬಹಳಷ್ಟು ತೆರಿಗೆ ಹಾಕ್ತಾಯಿದ್ದೀರಿ. ಆದರೆ ಇದು ಕಂಪ್ನಿಯಿಂದ ಬರುವಂಥ 300 ಕೋಟಿ ಮತ್ತು ವಾರ್ಷಿಕ 10 ಕೋಟಿ ಯಾಕೆ ತೆರಿಗೆ ವಸೂಲಿ ಮಾಡ್ತಾಯಿಲ್ಲ? ಕೇವಲ 1 ಕೋಟಿ ವಸೂಲಿ ಮಾಡಿ ಅಂತ್ಯ ಹಾಡಿಬಿಟ್ಟಿದ್ದೀರಿ.
ಇದ್ರ ಬಗ್ಗೆ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಸಾಹೇಬರು ಮತ್ತು ಖರ್ಗೆ ಸಾಹೇಬರು ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ಶೀಘ್ರ ಇದ್ರ ಬಗ್ಗೆ ಒಂದು ತನಿಖಾ ತಂಡ ರಚನೆ ಮಾಡಬೇಕು. ಒಂದು ವೇಳೆ ಆಗಲಿಲ್ಲ ಅಂದರೆ ಇದ್ರ ಕಾನೂನು ಹೋರಾಟ ಮಾಡಬೇಕಾಗುತ್ತದೆ. ಮತ್ತು ತಪ್ಪಿಸ್ಥ ಪಂಚಾಯತ್ ಮಾಜಿ ಅಧ್ಯಕ್ಷರುಗಳಾದ ರಾಜಶೇಖರ್ ಪುರಾಣಿಕ್, ಅಯ್ಯೂಬ್ ಖಾನು, ನಾಗರಾಜ್ ನಂದೂರು ಮತ್ತು ಕಲ್ಯಾಣಿ ಮಂಗರವರು ಕೂಡಲೇ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಬೇಕು. ಇವರೆಲ್ಲ ಕಂಪ್ನಿ ಜೊತೆ ಶಾಮೀಲಾಗಿ ಇಲ್ಲಿಗಲಾಗಿ ರೆಗ್ಯುಲೇಷನ್ ಬರ್ಕೊಂಡಿದ್ದಾರೆ ಮತ್ತು ಇಲ್ಲಿಗಲಾಗಿ ಟ್ಯಾಕ್ಸ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಪಂಚಾಯತಿಗೆ ಸಾಕಷ್ಟು ಆರ್ಥಿಕ ನಷ್ಟ ಉಂಟಾಗಿದೆ. ಕೂಡಲೇ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕಂತ ಮಾನ್ಯರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ.